ಪಶ್ಚಿಮ ಬಂಗಾಳ ಇದೀಗ ಚುನಾವಣಾ ಅಖಾಡ ಸಿದ್ಧವಾಗಿ ನಿಂತಿರುವಂತದ್ದು. ರಿಸಲ್ಟ್ ಗಳಿಗೆ ಇದೀಗ ಕ್ಷಣಗಣನೆ ಆರಂಭವಾಗ್ತದೆ. ನಾಳೆ ಯಾರು ವಿನ್ ಆಗ್ತಾರೆ, ಯಾರು ಸೋಲ್ತಾರೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ನಮಗೆ ಸಿಗುತ್ತೆ. ಆದ್ರೆ ಈ ಬಾರಿಯ ಎಲೆಕ್ಷನ್ ನಲ್ಲಿ ಪಶ್ಚಿಮ ಬಂಗಾಳ ತನ್ನದೇ ಆದಂತ ವರ್ಚಸ್ಸನ್ನ ಹೊಂದಿತ್ತು. ಬಿಜೆಪಿಯವರು ಈ ಬಾರಿ ಶತಾಯಗತಾಯವಾಗಿ ಮಮತಾ ಬ್ಯಾನರ್ಜಿಯನ್ನ ಸೋಲಿಸಲೇಬೇಕು ಅನ್ನುವಂತ ನಿರ್ಧಾರಕ್ಕೆ ಬಂದು ಬಿಟ್ಟಿದ್ರು. ಈ ಬಿಜೆಪಿಯವರು ಮಾಡಿದಂತಹ ನಿರ್ಧಾರಗಳಲ್ಲಿ ಏನಾಗಿದೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಪ್ಲಸ್ ಆದ ಹಾಗೆ ಕಾಣಿಸ್ತಾ ಉಂಟು. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈಗ ಸಮೀಕ್ಷೆ ಬಂದಿರುವಂತದ್ದು. ಸಮೀಕ್ಷೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ಮೆಜಾರಿಟಿ ಬರ್ಬೋದು ಅನ್ನುವಂತ ಶಾಕಿಂಗ್ ಡಿಜಿಟ್ ಅನ್ನೋದು ನಮಗೆ ಕಾಣಿಸ್ತಾ ಇರುವಂತದ್ದು. ಏನಾಗುತ್ತೆ ಅನ್ನೋದನ್ನ ಚುನಾವಣೆಯ ಬಳಿಕವೇ ನಾವು ನೋಡಬೇಕು. ಆದ್ರೂ ಕೂಡ ನೆಕ್ ಟು ನೆಕ್ ಫೈಟ್ ಅಂತೂ ಪಶ್ಚಿಮ ಬಂಗಾಳದಲ್ಲಿ ಇದ್ದೇ ಇರುತ್ತೆ ಅನ್ನೋದನ್ನ ನಾವು ಈಗಾಗಲೇ ಪ್ರಿಡಿಕ್ಟ್ ಮಾಡಬಹುದಾಗಿದೆ. ಸೊ ಒಂದು ಮಹಿಳೆ ಇಷ್ಟು ದೊಡ್ಡ ಮಟ್ಟಕ್ಕೆ ಹೇಗೆ ಬೆಳೆದ್ಲು ಅನ್ನುವಂತ ಪ್ರಶ್ನೆ ನಿಮ್ಮೆಲ್ಲರಿಗೂ ಮೂಡ್ತದೆ. ಬೆಳೆಲಿಕ್ಕೆ ಅವರ ಹೋರಾಟ ಅಂತದ್ದು, ಆಕೆ ಬಂದಿರುವಂತ ವೇ ಅಂತದ್ದು, ಹೋರಾಟದ ಕಿಚ್ಚಿನ ಮೂಲಕವೇ ಪಶ್ಚಿಮ ಬಂಗಾಳದಲ್ಲಿ ತನ್ನದೇ ಆದಂತ ವರ್ಚಸ್ಸನ್ನ ಹೆಚ್ಚಿಸಿಕೊಂಡಂತಹ ಮಹಿಳೆ ಈಕೆ ಮೇಲೆ ಬಿಜೆಪಿಗೆ ಯಾಕಷ್ಟು ಕೋಪ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಇವಳು ತನ್ನದೇ ಆದಂತಹ ಗಡಿಯನ್ನ ಹಾಕೊಂಡ್ಬಿಟ್ಟಿದ್ದಾಳೆ. ಇಡೀ ಪಶ್ಚಿಮ ಬಂಗಾಳವನ್ನ ಕಬ್ಜ ಮಾಡಿಬಿಟ್ಟಿದ್ದಾಳೆ. ಒಂದೇ ಒಂದು ಪಕ್ಷಕ್ಕೆ ಅಲ್ಲಿ ಎಂಟ್ರಿ ಸಿಗ್ತಾ ಇಲ್ಲ. ಅಲ್ಲಿ ಯಾವುದೇ ಪಕ್ಷ ತನ್ನದೇ ಆದಂತ ಸ್ಥಾನಮಾನಗಳನ್ನ ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಕಾರಣ ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದಲ್ಲಿ ಹಾಕಿರುವಂತ ಭದ್ರಕೋಟೆ. ಆ ಭದ್ರಕೋಟೆಯನ್ನ ಬಿಜೆಪಿ ಮುರಿತದ ಅನ್ನುವಂತ ಪ್ರಶ್ನೆ ಈಗ ಎಲ್ಲರಲ್ಲೂ ಕಾಡ್ತಾ ಇರುವಂತದ್ದು. ಹಾಗಾದ್ರೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬೆಳೆದು ಬಂದಿದ್ದು ಹೇಗೆ, ಅವರ ರಾಜಕೀಯ ಜರ್ನಿ ಹೇಗಿತ್ತು, ಈ ಎಲ್ಲ ವಿಚಾರವಾಗಿ ಇಂದಿನ ಈ ವಿಡಿಯೋದಲ್ಲಿ ನಾನು ಮಾಹಿತಿಯನ್ನ ಹಂಚಿಕೊಳ್ತೇವೆ. ನೀವು ಇನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗದಿಲ್ಲ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಶನ್ ಅನ್ನ ಪಡೆಯಿರಿ. ಮಮತಾ ಬ್ಯಾನರ್ಜಿ ತುಂಬಾ ಕಡು ಬಡತನದಲ್ಲಿ ಬೆಳೆದಂತ ಈಕೆ ಮನೆಯ ಜವಾಬ್ದಾರಿಯನ್ನ ಹೊತ್ತು ವಿದ್ಯೆಯಲ್ಲೂ ತನ್ನದೇ ಆದಂತ ಛಾಪನ್ನ ಮೂಡಿಸಿದ್ಲು. LLB ಮಾಡಿದ್ರು. ನಂತರ ಏನಾಯ್ತು ಅಂತಂದ್ರೆ LLB ಮಾಡೋ ಟೈಮಲ್ಲೇ ಇವರಿಗೆ ರಾಜಕೀಯದ ಬಗ್ಗೆ ಎಲ್ಲಿಲ್ಲದ ಆಸಕ್ತಿ ಬಂದುಬಿಡ್ತು. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನ ಸಿದ್ಧಾಂತಗಳು ಈಕೆಗೆ ಇಷ್ಟ ಆಗ್ತಾ ಇದ್ವು. ಕಾಂಗ್ರೆಸ್ ಅನ್ನ ಇವಳು ತುಂಬಾ ಇಷ್ಟಪಟ್ಟು ಫಾಲೋ ಮಾಡ್ತಾ ಇದ್ರು. ಆವಾಗ ಪಶ್ಚಿಮ ಬಂಗಾಳದಲ್ಲಿ CPM ಏನು ಕಮ್ಯುನಿಸ್ಟ್ ಪಕ್ಷ ಏನಿದೆ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು. ಎಲ್ಲೆಂದರಲ್ಲಿ ಪಶ್ಚಿಮ ಬಂಗಾಳದಲ್ಲಿ CPM ಧ್ವಜಗಳೇ ಕಾಣಸಿಗ್ತಾ ಇದ್ವು. ಯಾವ ಪಾರ್ಟಿಗೂ ಕೂಡ ಅಲ್ಲಿ ತನ್ನದೇ ಆದಂತ ವರ್ಚಸ್ಸನ್ನ ಸಾಧಿಸ್ಲಿಕ್ಕೆ ಆಗ್ಲಿಲ್ಲ. ನಂತರ ಏನಾಯ್ತು, ಈಕೆ ಓದುತ್ತಿರುವಂತ ಕಾಲೇಜಿನಲ್ಲಿ CPM ನ ಬ್ಯಾನರ್ ಗಳು ಕಾಣಿಸ್ತಾ ಇದ್ವು. ಆ ಬ್ಯಾನರ್ ಗಳ ಮಧ್ಯೆ ಈಕೆ ಕಾಂಗ್ರೆಸ್ ಬ್ಯಾನರ್ ಗಳನ್ನ ಹಾಕ್ತಾ ಇದ್ರು, ಪೋಸ್ಟರ್ ಗಳನ್ನ ಅಣಿಸ್ತಾ ಇದ್ಲು. ಅಲ್ಲಿಂದ ಒಂದಿಷ್ಟು ವಿರೋಧಗಳು ವ್ಯಕ್ತವಾಗ್ತಿದ್ವು. ಇವಳ ಬಗ್ಗೆ ಟೀಕೆ ಟಿಪ್ಪಣಿಗಳು ಬರ್ತಾ ಇದ್ವು. ಇವಳು ಕಾಲಕ್ರಮೇಣ ಸಂಘಟನೆಯನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ಲು. ಇವರು ವಾಕ್ಚಾತುರ್ಯದ ಮೂಲಕ ಜನರನ್ನ ಸೆಳೆಯುವಂತ ಪ್ರಯತ್ನಕ್ಕೆ ಮುಂದಾಗಿದ್ರು. ಇದನ್ನ ಗಮನಿಸಿದಂತ ರಾಜೀವ್ ಗಾಂಧಿ ಈಕೆಯನ್ನ ನಾವು ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆಗೆ ಇಳಿಸಿದ್ರೆ ಇದು ನಮಗೆ ಪ್ಲಸ್ ಆಗತ್ತೆ, ನಮ್ಮ ಪಕ್ಷವನ್ನ ಅಧಿಕಾರಕ್ಕೆ ತರಲಿಕ್ಕೆ ಈಕೆ ಒನ್ ಆಫ್ ದ ಬೆಸ್ಟ್ ಕ್ಯಾಂಡಿಡೇಟ್ ಅನ್ನೋದನ್ನ ಐಡೆಂಟಿಫೈ ಮಾಡ್ಬಿಡ್ತಾರೆ. ರಾಜೀವ್ ಗಾಂಧಿ ಹಾಗೆ ಎಲ್ಲಿ ಹೋದರೆ ಅಲ್ಲಿ ಯುವಕರಿರ್ಬೋದು ಅಥವಾ ಯಂಗ್ಸ್ಟರ್ ಇರ್ಬೋದು, ಮಹಿಳೆಯರಿರ್ಬೋದು, ಯಾರು ತುಂಬಾನೇ ಆಕ್ಟಿವ್ ಆಗಿದ್ದಾರೆ ಅನ್ನೋದನ್ನ ಸೂಕ್ಷ್ಮವಾಗಿ ಗಮನಿಸಿ ಅವರ ಪಕ್ಷಕ್ಕೆ ಎಳೆದುಕೊಳ್ಳೋದಿರ್ಬೋದು, ಅವರ ಪಕ್ಷದಲ್ಲಿ ಒಂದಿಷ್ಟು ಸ್ಥಾನಮಾನಗಳನ್ನು ಕೊಡೋದಿರ್ಬೋದು, ಆ ಕೆಲಸವನ್ನ ಮಾಡ್ತಾ ಇದ್ರು ಅಂದಿನ ದಿನಗಳಲ್ಲಿ. ಉದಾಹರಣೆಗೆ ನೀವು ಕರ್ನಾಟಕವನ್ನ ತೆಗೆದುಕೊಂಡ್ರೆ DKC ಅವರನ್ನು ಕೂಡ ಇವರೇ ಯೂತ್ ಕಾಂಗ್ರೆಸ್ ನ ಪ್ರೆಸಿಡೆಂಟ್ ಮಾಡಿರೋದು ಪ್ರಾರಂಭದ ದಿನಗಳಲ್ಲಿ. ಅವತ್ತೇ DKCಯಲ್ಲಿ ಒಂದು ರಾಜಕಾರಣಿ ಇರೋದನ್ನ ಗಮನಿಸಿದ್ರು ಅವರು. ಸೊ ಹಾಗೆ ಇಲ್ಲಿಯೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಏನಾಯ್ತು, ಮಮತಾ ಬ್ಯಾನರ್ಜಿಯನ್ನ ನಾವು ತಂದು ಬಿಟ್ರೆ ನಮಗೆ ಸಲೀಸಾಗತ್ತೆ ಅಧಿಕಾರ ಪಡ್ಕೊಳ್ಳೋದು, ಕಾಂಗ್ರೆಸ್ಗೆ ತನ್ನದೇ ಆದಂತ ಶಕ್ತಿ ಬರುತ್ತೆ ಪಶ್ಚಿಮ ಬಂಗಾಳದಲ್ಲಿ ಅನ್ನುವಂತಹ ತೀರ್ಮಾನಕ್ಕೆ ರಾಜೀವ್ ಗಾಂಧಿ ಬಂದು ಇವರಿಗೆ ವಿಧಾನಸಭಾ ಚುನಾವಣೆಯ ಟಿಕೆಟ್ ಅನ್ನ ಕೊಟ್ಟು ಬಿಡ್ತಾರೆ. ಅವಾಗ ತುಂಬಾ ಆಕ್ಟಿವ್ ಆಗಿದ್ದು ಸೋಮನಾಥ್ ಚಟರ್ಜಿ ಅನ್ನುವಂತಹ ವ್ಯಕ್ತಿ ರಾಜಕಾರಣದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ತನ್ನದೇ ಆದಂತಹ ಹವವನ್ನ ಕ್ರಿಯೇಟ್ ಮಾಡಿಬಿಟ್ಟಿದ್ರು. ಆದ್ರೆ ಅಲ್ಲಿಗೆ ಆ ಟೈಮಲ್ಲಿ ಎಂಟ್ರಿ ಕೊಟ್ಟಿದ್ದು ಮಮತಾ ಬ್ಯಾನರ್ಜಿ. ಚುನಾವಣೆಯನ್ನ ಎದುರಿಸ್ತಾರೆ. ಆ ಚುನಾವಣೆಯನ್ನ ಎದುರಿಸಿದ ನಂತರ ಮಮತಾ ಬ್ಯಾನರ್ಜಿ ವಿನ್ ಆಗ್ತಾರೆ. ಈ ಗೆಲುವು ಮಮತಾ ಬ್ಯಾನರ್ಜಿಗೆ ಪ್ಲಸ್ ಗಿಂತ ನೆಗೆಟಿವ್ ಅನ್ನೇ ಜಾಸ್ತಿ ಕೊಟ್ಟಿತ್ತು. ಯಾಕಂತಂದ್ರೆ ಗೆದ್ದ ಬಳಿಕ ಸಾರ್ವಜನಿಕವಾಗಿ ಮಮತಾ ಬ್ಯಾನರ್ಜಿಯ ಮೇಲೆ ಹಲ್ಲೆ ನಡೆಯುತ್ತೆ. ಇದ್ಯಾವುದನ್ನು ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ಳದ ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದಲ್ಲಿ ನಾನೆಷ್ಟು ಸ್ಟ್ರಾಂಗ್ ಅನ್ನೋದನ್ನ ತೋರಿಸ್ಲಿಕ್ಕೆ ಮುಂದಾದ್ರು. ಇವತ್ತು ಅವರೆಷ್ಟು ಸ್ಟ್ರಾಂಗ್ ಅನ್ನೋದಕ್ಕೆ 2011ರಿಂದ ಇಲ್ಲಿಯವರೆಗೆ ಅವರ CM ಜರ್ನಿ ಏನಿದೆ ಅದು ನೋಡಿದ್ರೆ ಗೊತ್ತಾಗುತ್ತೆ ಹೌ ಶಿ ಈಸ್ ಅನ್ನೋದು. ಸೊ ನಮ್ಮೆಲ್ಲರಿಗೂ ಗೊತ್ತಿದೆ ವೆಸ್ಟ್ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಹಾಕಿದಂತ ಭದ್ರಕೋಟೆಯನ್ನ ಇದುವರೆಗೂ ಯಾರು ಮುರಿದಿಲ್ಲ. ಇನ್ನು ಮುರಿತಾರ ಕಾದು ನೋಡ್ಬೇಕಷ್ಟೇ. ಆದ್ರೂ ಕೂಡ ಇವರ ಶಕ್ತಿ ಏನಿದೆ, ಇವರ ರಾಜಕೀಯ ತಂತ್ರ ಏನಿದೆ, ಎಲ್ಲವೂ ಕೂಡ ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿರುವಂತದ್ದು. ಇವರು ಗೆಲ್ತಾರೆ. ಗೆದ್ದ ನಂತರ ರಾಜೀವ್ ಗಾಂಧಿ ಅವರು ಏನ್ ಮಾಡ್ತಾರೆ, ಇವರನ್ನ ಪಶ್ಚಿಮ ಬಂಗಾಳದ ಕಾಂಗ್ರೆಸ್ ಅಧ್ಯಕ್ಷೆಯಾಗಿ ಮಾಡ್ತಾರೆ. ಇಲ್ಲಿಂದ ಒಂದಿಷ್ಟು ಪುಷ್ ಅನ್ನೋದು ಸಿಗುತ್ತೆ.
ಮಮತಾ ಬ್ಯಾನರ್ಜಿಗೆ ನಾನೇನ್ ಮಾಡಬೇಕು, ಏನು ಸಾಧಿಸಬೇಕು ಅನ್ನೋದನ್ನ ಅಲ್ಲಿಂದನೇ ಪ್ಲಾನ್ ಮಾಡ್ತಾ ಬರ್ತಾರೆ. ಅದರ ನಡುವೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಗಾದೆ ಮಾತಿದೆ, ಹೊರಗಿನ ಶತ್ರುಗಳಿಗಿಂತ ಒಳಗಿನ ಶತ್ರುಗಳು ಡೇಂಜರ್ ಅನ್ಕೊಂಡು. ಸೊ ಪಶ್ಚಿಮ ಬಂಗಾಳದಲ್ಲಿ ಪ್ರಣಬ್ ಮುಖರ್ಜಿ ಅವರು ಏನಿದ್ದಾರೆ, ಒಂದು ವೇಳೆ ಮಮತಾ ಬ್ಯಾನರ್ಜಿ ಅವರು ಹಿಡಿತವನ್ನ ತೆಗೆದುಕೊಂಡ್ರೆ ಪಶ್ಚಿಮ ಬಂಗಾಳವನ್ನ, ನನ್ನ ಪೊಲಿಟಿಕಲ್ ಲೈಫ್ ಹಾಳಾಗುತ್ತೆ, ನಾನು ಸೈಡ್ ಲೈನ್ ಆಗ್ತೀನಿ ಅನ್ನೋ ರೀಸನ್ಗೆ ಮಮತಾ ಬ್ಯಾನರ್ಜಿಯನ್ನ ಸೈಡ್ ಲೈನ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅವಾಗ ಏನಾಗಿತ್ತು, ರಾಜೀವ್ ಗಾಂಧಿ ಅವರು ಮೃತಪಟ್ಟಿದ್ರು. ನಂತರ ಏನಾಯ್ತು, ಮಮತಾ ಬ್ಯಾನರ್ಜಿ ಅವ್ರನ್ನ ಸೈಡ್ ಲೈನ್ ಮಾಡಿದ್ರು ಈ ಪ್ರಣಬ್ ಮುಖರ್ಜಿ ಅವರು. ಸೊ ಈ ಪೊಲಿಟಿಕಲ್ ಲೈಫ್ ನಲ್ಲಿ ಕಾಲು ಎಳೆಯೋದು, ಸೈಡ್ ಲೈನ್ ಮಾಡೋದು ಇವೆಲ್ಲವೂ ಕಾಮನ್ ಆಗಿರುವಂತದ್ದು. ಇದಕ್ಕೂ ಕೂಡ ಮಮತಾ ಬ್ಯಾನರ್ಜಿ ತಲೆ ಕೆಡಿಸ್ಕೊಳ್ಳಿಲ್ಲ. ಇವರು ಇಷ್ಟ ಆಗೋದೇ ಅದಕ್ಕೆ. ಯಾವಾಗೆಲ್ಲ ತುಳಿತೀರಿ ಮತ್ತೆ ಎದ್ದು ಬರ್ತೀನಿ ಅನ್ನುವಂತ ಕಾನ್ಫಿಡೆನ್ಸ್ ಮಮತಾ ಅವರಲ್ಲಿತ್ತು. ನಂತರ ಏನಾಯ್ತು, ತೃಣಮೂಲ ಕಾಂಗ್ರೆಸ್ ಅನ್ನುವಂತ ಒಂದು ಪಕ್ಷವನ್ನ ಮಮತಾ ಬ್ಯಾನರ್ಜಿ ಅವರು ಕಟ್ಟಿ ಅಲ್ಲಿಂದ ಮತ್ತೆ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಾರೆ. ತೃಣಮೂಲ ಕಾಂಗ್ರೆಸ್ ಕಟ್ಟಿದಾಗಿನಿಂದ ಮಮತಾ ಬ್ಯಾನರ್ಜಿಯ ವರ್ಚಸ್ ಏನಿದೆ ಪಶ್ಚಿಮ ಬಂಗಾಳದಲ್ಲಿ ದಿನೇ ದಿನೇ ಜಾಸ್ತಿ ಆಗ್ತಾನೆ ಇದೆ. ಇವರು ನಡೆದು ಬಂದ ಹಾದಿ ಏನಿದೆ ಸಿಕ್ಕಾಪಟ್ಟೆ ಇನ್ಸ್ಪೈರ್ಡ್ ಆಗಿದೆ. ಯಾಕಂತಂದ್ರೆ ಆ ಕಾಲದಲ್ಲಿ ಹುಡುಗಿಯರಿಗೆ ಎಜುಕೇಶನ್ ಅನ್ನೋದೇ ಸಿಗ್ತಿರ್ಲಿಲ್ಲ. ಪೊಲಿಟಿಕ್ಸ್ ಗೆ ಬರೋದು ಬಿಡಿ, ಎಜುಕೇಶನ್ ಪಡೆಯೋದೇ ದೊಡ್ಡ ಕೆಲಸ ಆಗಿತ್ತು ಆ ಟೈಮಲ್ಲಿ. ಆದ್ರೆ ಎಜುಕೇಶನ್ ಅನ್ನು ಮಾಡ್ಕೊಂಡು, ಮನೆಯ ಜವಾಬ್ದಾರಿಯನ್ನು ಹೊತ್ಕೊಂಡು, ರಾಜಕೀಯದಲ್ಲೂ ತನ್ನದೇ ಆದಂತ ವರ್ಚಸ್ಸನ್ನ ಕಾಯ್ದುಕೊಂಡು ಇವತ್ತು ಇಡೀ ದೇಶದಲ್ಲಿ ತನ್ನದೇ ಆದಂತ ಹೆಸರು ಮಾಡಿದ್ದಾರೆ ಮಮತಾ ಬ್ಯಾನರ್ಜಿ ಅವರು. ಇತ್ತೀಚೆಗಷ್ಟೇ ಕ್ಷೇತ್ರ ವಿಂಗಡಣೆ ಮಾಡಬೇಕು, ಮರು ವಿಂಗಡಣೆ ಮಾಡಬೇಕು, ಲೋಕಸಭೆಯ ಸ್ಥಾನಗಳನ್ನ ಹೆಚ್ಚು ಮಾಡಬೇಕು ಅನ್ನುವಂತ ಒಂದಿಷ್ಟು ವಿಚಾರಗಳು ಬಂದಿದ್ವು. ಅದರ ಜೊತೆ ಮಹಿಳಾ ಮೀಸಲಾತಿ ಬಿಲ್ ಬಗ್ಗೆ ಬಿಜೆಪಿ ಮಾತಾಡಿತ್ತು, ಹೌದಾ? ಸೊ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಮಹಿಳಾ ಅಭ್ಯರ್ಥಿಗಳನ್ನ ವಿಧಾನಸಭೆಗೆ ಕೊಟ್ಟಿದ್ದು ಇದೇ ಮಮತಾ ಬ್ಯಾನರ್ಜಿ. ಪಶ್ಚಿಮ ಬಂಗಾಳದಲ್ಲಿ ಮಹಿಳಾ ಮೀಸಲಾತಿ ಅನ್ನೋದು ವಿಧಾನಸಭಾ ಕ್ಷೇತ್ರಗಳಲ್ಲಿ 37% ಉಂಟು. ಇದು ರೆಕಾರ್ಡ್. ಮಹಿಳೆಯರಿಗೆ ಸ್ಥಾನಮಾನಗಳು ಸಿಗಬೇಕು ಅನ್ನೋ ರೀತಿಯಾಗಿ ಹೋರಾಟ ಮಾಡಿದ್ರಲ್ಲಿ ಈಕೆ ಮೊದಲಿಗರು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಮಹಿಳೆಯರಿಗೆ ಸಾಕಷ್ಟು ಅವಕಾಶವನ್ನ ಪಶ್ಚಿಮ ಬಂಗಾಳದಲ್ಲಿ ಕೊಡುವಂತ ಕೆಲಸವನ್ನ ಮಮತಾ ಬ್ಯಾನರ್ಜಿ ಅವರು ಮಾಡಿ ಸಕ್ಸಸ್ ಆಗಿದೆ. ಈ ಮೂಲಕವೇ ಇವರಿಗೆ ಒಂದಿಷ್ಟು ಪೊಲಿಟಿಕಲ್ ಪ್ಲಸ್ ಗಳು ಸಿಗ್ತಾ ಹೋಯಿತು. ಇವತ್ತು ಪಶ್ಚಿಮ ಬಂಗಾಳದಲ್ಲಿ ತನ್ನದೇ ಆದಂತ ವರ್ಚಸ್ಸನ್ನ ಕಾಯ್ದುಕೊಂಡು ಬಂದಿರುವಂತ ಮಮತಾ ಬ್ಯಾನರ್ಜಿ ಅವರು ಏನಿದ್ದಾರೆ, ಮುಂಬರುವ ದಿನಗಳಲ್ಲಿ ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯುವಂತ ಎಲ್ಲಾ ಅವಕಾಶಗಳಿದೆ. ಇತ್ತೀಚೆಗಷ್ಟೇ ಅವರು ಒಂದು ಮಾತನ್ನು ಹೇಳಿದ್ರು, ಒಂದು ವೇಳೆ ಈ ಬಾರಿ ಚುನಾವಣೆಯನ್ನ ನಾನು ಗೆದ್ರೆ ನನ್ನ ಅಳಿಯನಿಗೆ ಸಿಎಂ ಪಟ್ಟವನ್ನ ಕೊಟ್ಟು ನಾನು ದೆಹಲಿ ರಾಜಕಾರಣಕ್ಕೆ ಹೋಗ್ತೇನೆ, ರಾಷ್ಟ್ರ ರಾಜಕಾರಣಕ್ಕೆ ಕಾಲಿಡ್ತೇನೆ ಅನ್ನುವಂತ ಮಾತುಗಳನ್ನ ಆಡಿದ್ರು. ನೋಡಿ, ಈ ಮಹಿಳೆ ಬಿಜೆಪಿಯನ್ನ ಎದುರು ಹಾಕೊಂಡಂತ ರೀತಿ ಇದೆ ನೋಡಿ, ಮೆಚ್ಚಲೇಬೇಕು. ಡೇರ್ ಡೆವಿಲ್ ಆಗಿ ಫೈಟ್ ಮಾಡುವಂತ ಶಕ್ತಿ ಈಕೆಗಿದೆ. ಹಾಗಾಗಿ ಇಷ್ಟು ವರ್ಷಗಳ ಕಾಲ ರಾಜಕೀಯದಲ್ಲಿ ತನ್ನದೇ ಆದಂತ ಅಸ್ತಿತ್ವವನ್ನ ಉಳಿಸ್ಕೊಂಡು ಬಂದಿರುವಂತದ್ದು. ಈ ಅಸ್ತಿತ್ವ ಉಳಿದಿರೋ ವಿಷಯಕ್ಕೆ ಇವತ್ತೆಲ್ಲರಿಗೂ ಚಳಿ ಜ್ವರ ಬಂದಿರುವಂತದ್ದು. ಬಿಜೆಪಿ ಸಿಕ್ಕಾಪಟ್ಟೆ ರ್ಯಾಲಿಗಳನ್ನ ಮಾಡಿ ಇವರನ್ನ ಸೋಲಿಸ್ಲಿಕ್ಕೆ ಶತಾಯ ಪ್ರಯತ್ನವನ್ನ ಮಾಡಿರುವಂತದ್ದು. ನೋಡೋಣ ಪಶ್ಚಿಮ ಬಂಗಾಳದಲ್ಲಿ ಏನಾಗುತ್ತೆ ಅನ್ನೋದನ್ನ. ಸೊ ಈ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.